ಎಲ್ಲರಿಗೂ ನಮಸ್ಕಾರ. ನಾನ್ ಡಾಕ್ಟರ್ ಮಂಜು ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಈ ದಿನ ನಾನು ಮಾತಾಡ್ಲಿಕ್ಕೆ ಹೋಗಿರುವಂತಹ ವಿಷಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಗ್ಗೆ. ಶ್ರೀ ಗುರು ರಾಘವೇಂದ್ರರು ಶ್ರೀ ತಿಮ್ಮಣ್ಣ ಭಟ್ಟರ ಎರಡನೇ ಪುತ್ರರಾಗಿ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸಿದರು. ಇವರ ಪೂರ್ವಜರು ಸಂಗೀತ ಹಾಗೂ ಸಂಸ್ಕೃತ ವಿದ್ವಾಂಸರಾಗಿದ್ದರಿಂದ ರಾಯರಿಗೆ ತಾಯಿ ಶಾರದೆಯ ಕೃಪೆ ಸದಾ ಇತ್ತು. ರಾಯರು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ್ರು. ನಂತರ ಸಹೋದರನ ಆಶ್ರಯದಲ್ಲಿ ಬೆಳೆದ್ರು. ಇವರ ಮೊದಲ ಹೆಸರು ಶ್ರೀ ವೆಂಕಣ್ಣ ಭಟ್ಟ ಅಂತ. ರಾಯರ ನಂತರ ಸರಸ್ವತಿ ಎಂಬ ಸುಸಂಸ್ಕೃತ ಕನ್ಯೆಯೊಂದಿಗೆ ವಿವಾಹ ಆದ್ರು. ಅದಾದ ನಂತರ ಸಹ ತನ್ನ ಶಿಕ್ಷಣವನ್ನ ಅವರು ಮುಂದುವರಿಸಿದ್ರು. ಇವರ ಗುರುಗಳಾದ ಸುಧೀಂದ್ರ ತೀರ್ಥರು ರಾಯರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂದು ಕರೆದು ಕಾರಣ ಇವರಲ್ಲಿದ್ದ ಅಗಾಧ ಜ್ಞಾನ. ರಾಯರಿಗೆ ತಾಯಿ ಶಾರದೆಯ ಕೃಪೆಯೇನೂ ಇತ್ತು, ಆದ್ರೆ ಲಕ್ಷ್ಮೀ ಕಟಾಕ್ಷ ಇರಲಿಲ್ಲ. ರಾಯರು ಜಾತಿ ಧರ್ಮ ಕೀಳು ಮೇಲು ಅಂತ ಭಾವಿಸದೆ ಒಂದಿನ ಸಂಸ್ಕೃತ ಪಾಠಕ್ಕಾಗಿ ಬರುತ್ತಿದ್ದ ಬ್ರಾಹ್ಮಣ ಮಕ್ಕಳೊಟ್ಟಿಗೆ ಒಂದು ಕೀಳು ಜಾತಿಯ ಮಗುವಿಗೆ ಪಾಠ ಹೇಳ್ಕೊಟ್ರು ಅಂತ ದೋಷಾರೋಪಣೆ ಮಾಡಿ ರಾಯರ್ ಬಳಿ ಯಾರು ಸಹ ತಮ್ಮ ಮಕ್ಕಳನ್ನ ವಿದ್ಯಾರ್ಜನೆಗೆ ಕಳಿಸೋದೇ ಇಲ್ಲ. ನಂತರ ರಾಯರು ತಮ್ಮ ಕುಟುಂಬ ಸಮೇತ ಊರನ್ನ ತೊರೆದು ಹೋಗ್ಬೇಕಾಗಿ ಬರುತ್ತೆ. ಪಾಂಡಿತ್ಯ ಪ್ರದರ್ಶಿಸಿ ಹೊಟ್ಟೆ ಹೊರೆಯಬೇಕಾಗೂ ಸಹ ಬರುತ್ತೆ. ಹೀಗೆ ಊರು ಬಿಟ್ಟು ಹೋಗಿ ನಂತರ ರಾಯರು ಹಾಗೂ ಕುಟುಂಬ ಒಂದು ಸಮಾರಂಭನ ಹೋಗಿ ತಲುಪುತ್ತೆ. ಆದ್ರೆ ಅಲ್ಲಿದ್ದವರು ಬಿಟ್ಟಿ ಊಟ ಸಿಗೋದಿಲ್ಲ. ಊಟದ ಬದಲಿಗೆ ನೀನು ಬಂದಿರೋ ಎಲ್ಲಾ ಅತಿಥಿಗಳಿಗೂ ಬಿಂದಿಗೆ ಗಟ್ಟಲೆ ಗಂಧ ಅರಿಬೇಕಾಗುತ್ತೆ ಅಂತ ಆದೇಶಿಸ್ತಾರೆ. ಆಗ ಶ್ರೀಗಳು ಗಂಧ ಅರಿಲಿಕ್ಕೆ ಪ್ರಾರಂಭಿಸ್ತಾರೆ. ಮಡದಿಗೆ ತನ್ನ ಗಂಡನ ಪಾಂಡಿತ್ಯದ ಅರಿವಿಲ್ಲದೆ ಜನ ನಡೆಸ್ಕೊಳ್ತಿದ್ದ ರೀತಿ ದುಃಖ ತರುತ್ತೆ. ಆದ್ರೂ ಸಹ ಸಹಿಸ್ಕೊಳ್ತಾರೆ. ಯಾಕೆ ಅಂದ್ರೆ ಹಸಿವು ಎಲ್ಲವನ್ನ ಸಹಿಸ್ಕೊಳ್ಳೋ ರೀತಿ ಮಾಡ್ಬಿಡುತ್ತೆ. ಗಂಧಲೇಪನ ಮಾಡ್ಕೊಂಡ ಪ್ರತಿಯೊಬ್ಬರಲ್ಲೂ ಸಹ ಉರಿ ಕಾಣಿಸ್ಕೊಳ್ಳುತ್ತೆ. ಕಾರಣ ತಿಳಿದಾಗ ಗೊತ್ತಾಗುತ್ತೆ ಶ್ರೀಗಳು ವಿದ್ವಾಂಸರು. ಆತನಿಗೆ ಅವಮಾನ ಮಾಡಿ ಗಂಧ ಹರಿಸಿದ ಪರಿಣಾಮ ಇಂದಾಗಿ ಈ ಉರಿ ಕಾಣಿಸ್ಕೊಂಡಿದೆ ಅಂತ. ಎಲ್ಲರೂ ಹೋಗಿ ಶ್ರೀಗಳನ್ನ ಕ್ಷಮೆ ಕೇಳ್ತಾರೆ. ಇಲ್ಲಿಂದ ಶ್ರೀಗಳ ಪವಾಡ ಪ್ರಾರಂಭ ಆಗತ್ತೆ. ತಾಯಿ ಶಾರದೆಗೆ ಅವಮಾನ ಮಾಡಿದ್ರಿಂದಾಗಿ ಆಮಂತ್ರಿತರು ಪಶ್ಚಾತ್ತಾಪ ಪಡ್ತಾರೆ. ಶ್ರೀಗಳು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಮಠಕ್ಕೆ ಉತ್ತರಾಧಿಕಾರಿ ಶ್ರೀ ವೆಂಕಟನಾಥನೇ ಆಗಬೇಕು ಅಂತ ಭಗವಂತ ಗುರುಗಳ ಕನಸಿನಲ್ಲಿ ಹೇಳ್ತಾನೆ. ಇದೇ ಸಮಯದಲ್ಲಿ ಶ್ರೀಗಳ ಕನಸಿನಲ್ಲಿಯೂ ಸಹ ಸನ್ಯಾಸತ್ವ ಸ್ವೀಕರಿಸಿ ಭಗವಂತನಲ್ಲಿ ನಿನ್ನನ್ನು ನೀನು ಅರ್ಪಿಸಿಕೋ ಅಂತ ಆದೇಶನ ಶ್ರೀಹರಿ ನೀಡ್ತಾನೆ. ದೇವರ ಆದೇಶದಂತೆ ಶ್ರೀಗಳು ದೀಕ್ಷೆ ಸ್ವೀಕರಿಸಿ ಮಠಾಧಿಪತಿಗಳಾಗ್ತಾರೆ. ಶ್ರೀಗಳು ತಮ್ಮ ಕಾಲಾವಧಿಯಲ್ಲಿ ಹಲವು ಪವಾಡಗಳನ್ನ ಮಾಡ್ತಾರೆ. ಇವರು ದೇವರ ಸ್ಥಾನ ಪಡೆದೆ ಗುರುಗಳ ಸ್ಥಾನ ಪಡಿತಾರೆ. ರಾಯರ ಮಠದ ಮೂಲ ಉದ್ದೇಶ ಏನು ಅಂದ್ರೆ ಎಲ್ಲ ಜಾತಿ ಧರ್ಮ ವರ್ಗಗಳ ಜನರನ್ನ ಸಮಾನವಾಗಿ ನೋಡೋದು, ಸ್ತ್ರೀಯರಿಗೆ ಗೌರವ ನೀಡೋದು, ಹಸಿದು ಬಂದವರಿಗೆ ಊಟ ನೀಡೋದು, ಹಾಗೆ ಶ್ರೀಹರಿಯ ಧ್ಯಾನದಿಂದ ಮುಕ್ತಿ ಮಾರ್ಗ ಕಲ್ಪಿಸುವಲ್ಲಿ ಮಠಾಧಿಪತಿಗಳು ಮುಖ್ಯರಾಗಿರಬೇಕು. ನಮ್ಮ ಧರ್ಮದ ಸಿದ್ಧಾಂತವನ್ನು ಎಲ್ಲೆಡೆ ಹರಡಿ ಹಿಂದೂ ಧರ್ಮದ ಮೌಢ್ಯತೆಗಳಿಂದ ಜನರನ್ನ ಹೊರತಂದು ಆಸ್ತಿಕರನ್ನಾಗಿ ಮಾಡೋದು. ಶ್ರೀಗಳು ತಮ್ಮ ಕೊನೆ ಕಾಲದಲ್ಲಿ ಜೀವಂತ ಸಮಾಧಿ ಆಗ್ತಾರೆ. ಆ ದಿನವನ್ನೇ ಶ್ರೀ ರಾಯರು ಅಥವಾ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಎನ್ನಲಾಗುತ್ತೆ. ಹಾಗೆಯೇ ಶ್ರೀಗಳು 1595ರಲ್ಲಿ ಜನಿಸಿ 1621ರಲ್ಲಿ ಸನ್ಯಾಸ ದೀಕ್ಷೆ ಸ್ವೀಕರಿಸ್ತಾರೆ. 1671ರಲ್ಲಿ ಶ್ರೀಪಾದವನ್ನ ಸೇರ್ತಾರೆ. 2025ಕ್ಕೆ 352ನೇ ಆರಾಧನೆ ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ರಾಯರು ಜೀವಂತ ಸಮಾಧಿಯಾದ ದಿನದಿಂದ 500 ವರ್ಷಗಳ ಕಾಲ ಬೃಂದಾವನದಲ್ಲೇ ನೆಲೆಸಿರ್ತಾರೆ ಎಂಬ ನಂಬಿಕೆ ಸಹ ಇದೆ. ಇಂದಿಗೂ ರಾಯರ ನೆನೆದವರಿಗೆ ಕಷ್ಟಗಳು ಬರೋದಿಲ್ಲ. ರಾಯರು ಬಹಳಷ್ಟು ಕೃತಿಗಳನ್ನು ರಚಿಸಿದ್ರು. ದೇವರ ಜಪ ಮಾಡಿ ಅದ್ಭುತ ಪವಾಡ ಶಕ್ತಿಯನ್ನ ತಮ್ಮದಾಗಿಸ್ಕೊಂಡ್ರು. ಶ್ರೀಗಳು ಬೃಂದಾವನದಲ್ಲಿ ಇರೋದು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ. ಶ್ರೀಹರಿಯ ನಾಮ ಜಪಿಸಿ ಅಥವಾ ಮಂತ್ರಿಸಿ ಕೊಡುವಂತ ಅಕ್ಷತೆ ಅಂದ್ರೆ ಮಂತ್ರಾಕ್ಷತೆಯಲ್ಲಿನ ಮುಖ್ಯ ಶಕ್ತಿಯಾಗಿದೆ. ರಾಯರ ಮಂತ್ರಾಕ್ಷತೆಯೊಂದಿದ್ದರೆ ಮನುಷ್ಯ ರೋಗ ರುಜಿನಗಳಿಂದ ಮುಕ್ತಿ ಹೊಂದಿ ಪೀಡೆ ಪಿಶಾಚಿಗಳ ಕಾಟವಿಲ್ಲದೆ ಕುಟುಂಬದಲ್ಲಿ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ತುಂಬಿರುತ್ತೆ ಅನ್ನೋ ನಂಬಿಕೆ ಇಂದಿಗೂ ಸಹ ಜೀವಂತ ಆಗಿದೆ. ರಾಯರ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ಹಲವು ಚಿತ್ರಗಳು ಮೂಡಿಬಂದಿದೆ. ಹಾಗೆಯೇ ರಾಯರ ಮಹಿಮೆಯ ಕುರಿತು ಹಲವು ಇತಿಹಾಸಗಳುಳ್ಳ ಚಿತ್ರಗಳು ಸಹ ಬಂದಿವೆ. ಬನ್ನಿ, ಈ ಜೀವ ಇರೋದ್ರೊಳಗೆ ಒಮ್ಮೆ ರಾಯರ ದರ್ಶನ ಮಾಡಿ ಬರೋಣ. ರಾಯರ ಮುಖ್ಯ ದಿನಗಳಲ್ಲಿ ದೇವಾಲಯಗಳು ಅಲಂಕಾರಗೊಳ್ಳುತ್ತೆ. ನಿರಂತರ ಭಜನೆ ಹೋಮ ಹವನ ಪ್ರಸಾದ ವಿನಿಯೋಗಗಳು ನಡೆಯುತ್ತೆ. ಈ ದಿನ ನೋಡೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತನೂ ಸಹ ಒಂದ್ ಕಡೆ ಅನ್ಸುತ್ತೆ. ನನ್ಗೆ ತಿಳಿದಿದ್ದಷ್ಟು ವಿಚಾರಗಳನ್ನ ನಾನು ಹಂಚ್ಕೊಂಡಿದ್ದೇನೆ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.